ಈಗ ನಮ್ಮಲ್ಲಿ OYO ಅಂತ ಏನು OYO ಅಂತ ಹೇಳ್ತೀರ ನೀವು, ಅದು ಆ್ಯಪ್ ಮುಖಾಂತರ ಬುಕ್ ಮಾಡೋದು ಇರ್ತಿತ್ತು. ಆ್ಯಪ್ ಮುಖಾಂತರ ಬುಕ್ ಮಾಡ್ತೀರಿ ಅಂದರೆ ಹಂಗಾರೆ ರೂಲ್ಸ್ ವೈಲೇಷನ್ ಮಾಡೋಕ್ಕೆ ಹೇಳಕ್ಕೆ ಬರೋಲ್ಲ. ಆ್ಯಪಲ್ಲಿ ಬುಕ್ ಮಾಡ್ಬೋದು, ಆದರೆ ಅಲ್ಲಿ ಹೋದಾಗ ಗೆಸ್ಟಲ್ಲಿ ಹೋದಾಗ ಗೆಸ್ಟ್ಗೆ 18 ವರ್ಷ ವಯಸ್ಸಾಗಿರಬೇಕು, ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು. ಆವಾಗ ಅವರು ಅಲ್ಲಿ ಅವ್ರ ID ಪ್ರೂಫ್ ತೋರಿಸ್ಬೇಕು. ಗೌರ್ಮೆಂಟ್ ಕೊಟ್ಟಿರ್ತಕ್ಕ ID ಪ್ರೂಫು ಏನು ಗೌರ್ಮೆಂಟ್ ಕೊಟ್ಟಿದೆ. ಈಗ ನಮ್ಮಲ್ಲಿ ಗೌರ್ಮೆಂಟು 2 ಥರ ID ಪ್ರೂಫ್ ಕೊಡ್ತಾಯಿದೆ. ಒಂದು ವೋಟರ್ ಕಾರ್ಡ್ ಕೊಡ್ತಾಯಿದೆ, ಇನ್ನೊಂದು ಆಧಾರ್ ಕಾರ್ಡ್ ಅಂತ ಕೊಡ್ತಿದೆ. ಇದಲ್ಲದೆ ಕೆಲವು ಬೇರೆ ಕಾರ್ಡ್ಗಳು ಸಹ ಇದ್ದಾವೆ. ಈಗ ಏನಾಗಿದೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತಿ ಅಂದರೆ, ನೋಡಿ ಅವರು 18 ವರ್ಷ ಆದಮೇಲೆ ವೈಯಕ್ತಿಕವಾಗಿ ಅವರು ಫ್ರೀಯಾಗಿ ಇರಲಿಕ್ಕೆ, ಅವರು ಸಾರ್ವಜನಿಕ ಸ್ಥಳಗಳನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಎಲಿಜಿಬಿಲಿಟಿ ಅಂತ ಹೇಳ್ತಾರೆ. ಹಂಗಾಗಿ 18 ವರ್ಷ ಮೇಲ್ಪಟ್ಟವರು ಗಂಡು ಅಥವಾ ಮದುವೆ ಆಗದಿರೋ ಕಪಲ್ಗಳು ಸಹ 18 ವರ್ಷ ಮೇಲ್ಪಟ್ಟಿದ್ರೆ ಇರ್ಬೋದು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಹಿಂಗಿದ್ದಾಗ ಮಾನ್ಯ ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ ಕೊಟ್ಟಿದೆ. ಏನಂದರೆ ಸೇಫ್ಟಿ, ವುಮನ್ ಸೇಫ್ಟಿ ಇರಬೇಕು ಹೋಟೆಲ್. ಈಗ ವುಮನ್ ಸೇಫ್ಟಿ ಇಲ್ಲದೆ ಅಲ್ಲಿ ಗಾಂಜಾ ಅಲ್ಲಿ ಅಥವಾ ಬೇರೆ ಯಾವುದೋ ಒಂದು ಅಡ್ಮಿನಿಸ್ಟ್ರೇಷನ್ ಆಗ್ತಿದೆ, ವುಮನ್ ಸೇಫ್ಟಿ ಇಲ್ಲ, ಆವಾಗ ಇರ್ಲಿಕ್ಕೆ ಬರೋಲ್ಲ ಅಲ್ಲಿ. ಅದು ಹಂಗಾಗಿ ನಮ್ಮ ವುಮನ್ ಸೇಫ್ಟಿಗೋಸ್ಕರನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಆಮೇಲೆ ಕೆಲವು ಏನಾಗ್ತಾರೆ, ಅಲ್ಲಿ ಪ್ರಾಸ್ಟಿಟ್ಯೂಷನ್ ಮಾಡಬಾರ್ದು ಅಂತ ಇದೆ. ಪ್ರಾಸ್ಟಿಟ್ಯೂಷನ್ ಅದು ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಪ್ರಾಸ್ಟಿಟ್ಯೂಷನ್ ಅಂತ ಕರಿಬಾರ್ದು. ಆಮೇಲೆ ಒಬ್ಬ ಕಪಲ್ ಮದುವೆ ಆಗಿರ್ತಕ್ಕಂಥ ಕಪಲ್ ಮದುವೆ ಆಗಿರೋ ಕಪಲ್ ಇರ್ಬೋದು, ಮದುವೆ ಆಗ್ತಿರ್ತಕ್ಕಂಥ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ರೆ ಇಂಡಿಯಾದಲ್ಲಿ ಯಾವುದೇ ಹೋಟ್ಲಲ್ಲಿ ID ಪ್ರೂಫ್ ಕೊಟ್ಟು ಅಲ್ಲಿ ರೂಮಲ್ಲಿ ವಾಸ ಮಾಡ್ಬೋದು ಅಂತ ಹೇಳಿದೆ ಕಾನೂನು.